ಈ ಫೋಟೋಗ್ರಫಿಗೆ ಮಹತ್ವ ಕಳ್ಕೊಳ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಸರ್? ಡೆಫಿನೆಟ್ ಆಗಿ ಆವಾಗ ಫೋಟೋಗ್ರಫಿ ತುಂಬ ಮರ್ಯಾದೆ ಇತ್ತು. ರಾಜ್ಕುಮಾರ್ ಪಾಲ್ಕೆ ಬರುತ್ತೆ, ಪಾರ್ವತಮ್ಮ ಅವ್ರಿಗೆ ಫೋನ್ ಮಾಡ್ತೀವಿ, ಬರ್ತೀವಿ ಸನ್ಮಾನ. ಹಂಗೆ ಗೊತ್ತಿಲ್ಲ, ಬೈದಿದ್ರು ಬಯಸ್ಕೊಳ್ಳಿ, ಬನ್ನಿ ಬನ್ನಿ. ಇವರು ಪಾರ್ವತಮ್ಮ ಅವರು ಹೇಳಿಲ್ಲ ಅವ್ರಿಗೆ, ಏನು ಎಲ್ಲ ಇಷ್ಟು ಜನ ಬಂದ್ಬಿಟ್ಟಿದ್ದೀರಾ, ಅವ್ರಿಗೆ ಕಣ್ಲು ನೀರು ಬಂದ್ಬಿಡುತ್ತೆ. ನೀವೆಲ್ಲ ಸನ್ಮಾನ ಮಾಡ್ಬೇಕಾ ನನಗೆ? ಈ ಅವಾರ್ಡಲ್ಲಿ ನಿಮ್ಮದು ಪಾಲಿದೆ, ಈ ಮಾತಿನ ಯಾರ ಬಾಯಿಲು ಬರೋಲ್ಲ ಸರ್. ಎಲ್ಲ ಸರಿ ಈ ಹಲವು ಬಾರಿ ಈ ಸಿನಿಮಾ ರಂಗದಲ್ಲಿ ಒಂದಿಷ್ಟು ಏರಿಳಿತಗಳು ಆಗ್ತಾನೆ ಇರ್ತವೆ. ಸೊ ಈಗ ನೀವು ಏನು ಅಪ್ಡೇಟ್ ಆಗಿದೆ ಇಂಡಸ್ಟ್ರಿನಲ್ಲಿ, ಸೊ ಇಂಡಸ್ಟ್ರಿ ಕೂಡ ಬರ್ತಾ ಬರ್ತಾ ಅಪ್ಡೇಟ್ ಆಗ್ತಾ ಬಂತು. ಅದ್ರ ಜೊತೆಗೆ ನೀವು ಕೂಡ ಈಗಿನ ಸ್ಪೀಡಿಗೆ ಓಡ್ತಾ ಇದ್ದೀರಾ. ಅಂದರೆ ನೀವು ಆಗಲೇ ಮಾತಾಡ್ತಾ ಹೇಳಿದಿರಿ, ಅಂದರೆ ಟೆಕ್ನಾಲಜಿ ಈಗ ಬದಲಾಗಿದೆ ಅಂತ. ಸೊ ಆ ಟೆಕ್ನಾಲಜಿಗೆ ನೀವು ಹೊಂದ್ಕೊಂಡಿದ್ದೀರಿ ಈಗ. ಅಂದರೆ AI ಬಳಸಿ ಒಂದಿಷ್ಟು ಪ್ರಯೋಗ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಹೇಳಿ ಸರ್. ಅಲ್ಲ, ಈಗ ನಾನು ಅದೇ ನೆಗೆಟಿವ್ ಕನ್ವರ್ಷನ್ ಮಾಡಿದ್ದೇ ಒಂದಿದು, ನೆಗೆಟಿವ್ ಡಿಜಿಟಲ್ಗೆ. ಎಷ್ಟು ಇದಾಗಿದೆ ಸರ್? ಎಷ್ಟು ಸಾವಿರ ಆಗಿದೆ ಅದು? ಒಂದು 60-70 ಸಾವಿರ ಮಾಡಿದ್ದೀನಿ. ಓಕೆ. ಅದರಲ್ಲಿ ಬೇರೆ ಬೇರೆ ವಿಭಾಗ ಮಾಡಿಟ್ಟಿದ್ದೀನಿ ಎಲ್ಲ. ಮ್ಯೂಸಿಕ್ಕು, ಕನ್ನಡ ಮ್ಯೂಸಿಕ್ ಅಂತ ತಗೊಂಡ್ರೆ ಆ ಮ್ಯೂಸಿಕ್ಕು ಸಂಬಂಧಪಟ್ಟದ್ದೇ ಬೇರೆ. ಅದರಲ್ಲಿ ಮ್ಯೂಸಿಕಲ್ಲಿ ರೈಟರ್ಸ್ ಬರ್ತಾರೆ, ಲಿರಿಕ್ಸು, ಸಿಂಗರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು, ಈ ಥರ ಪ್ಲೇಬ್ಯಾಕ್ ಸಿಂಗರ್ಸು ಎಲ್ಲ ಆ ಥರ ಮಾಡಿದ್ದೀನಿ. ಈಗ ಎಲ್ಲ ಅದು 2000 ಹಿಂದಲ್ಲಿ ಮಾತ್ರ ಮಾಡಿದ್ದೀನಿ, ಪ್ರೆಸೆಂಟ್ ಮಾಡಿಲ್ಲ. ಯಾಕೆಂದರೆ ನನ್ನ ಪೀರಿಯಡಲ್ಲಿ ನಾನು ಆಮೇಲೆ ಆವಾಗ ಆ್ಯಕ್ಟ್ ಮಾಡಿದ ಪ್ರತಿಯೊಬ್ಬ ಆರ್ಟಿಸ್ಟ್ದು ನನ್ನ ಫೋಟೋ ಇಟ್ಟಿದ್ದೀನಿ. ಒಂದು ಸಣ್ಣ ಪಾತ್ರ ಮಾಡಿದ ಆರ್ಟಿಸ್ಟಿಂದ ಹಿಡಿದು ಒಂದು ಸಣ್ಣ ಪಾತ್ರ ಮಾಡಿದ ಆಗನ ಆರ್ಟಿಸ್ಟಿಂದ ಹಿಡಿದು ಎಲ್ಲ ಇಟ್ಟಿದ್ದೀನಿ. ಡೈರೆಕ್ಟರ್ಸು ಆವಾಗಿನ ಪೀರಿಯಡ್ದು ಎಲ್ಲರದ್ದು ಇದೆ. ಆ ಥರ ಬೇರೆ ಬೇರೆ ವಿಭಾಗ ಮಾಡಿ ಪ್ರಿಸರ್ವ್ ಮಾಡ್ತಾಯಿದ್ದೀನಿ. ಆಮೇಲೆ ಈಗ 1934ಇಂದ 2000ವರೆಗೆ ಒಂದು 2045 ಫಿಲಮ್ ಏನೋ ಆಗಿದೆ. ಅದು ಅದೇ ಆರ್ಡ್ರ್ನಲ್ಲಿ ಎಲ್ಲ ಒಂದೊಂದು ಕಲೆಕ್ಟ್ ಮಾಡಬೇಕು ಅಂತ ಯಾವ ಸೋರ್ಸು ಏನೇನು ಕ್ವಾಲಿಟಿನಲ್ಲಿ ನನಗೆ ಸಿಗ್ತಾ ಇದೆ ಅದನ್ನೆಲ್ಲ ಒಂದು ಈಗಿನ ಇದರಲ್ಲಿ ಅದನ್ನು ಉಪಯೋಗ ಎನ್ಹ್ಯಾನ್ಸ್ ಮಾಡಿ AI ಟೆಕ್ನಾಲಜಿ ಯೂಸ್ ಮಾಡಿ, ಫೋಟೋಶಾಪು ಆ ಥರ 2-3 ಆ್ಯಪ್ಸ್ ಯೂಸ್ ಮಾಡಿಕೊಂಡು ಅದನ್ನು ಪ್ರಿಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಸಾಕಷ್ಟು ಇದು ಮಾಡ್ತಾಯಿದ್ದೀನಿ. ಸರ್, ಈಗ ಡಿಜಿಟಲ್ ಬರೋದಕ್ಕೂ ಮೊದಲು ಸಿನಿಮಾ ಫೋಟೋಗ್ರಫಿ ಅಂದ ತಕ್ಷಣ ಒಂದಿಷ್ಟು ಅದಕ್ಕಾದಂಥ ಒಂದು ಒಳ್ಳೆ ಮಹತ್ವ ಇರ್ತಾಯಿತ್ತು. ಯಾವಾಗ ಡಿಜಿಟಲ್ ಬಂತು ಆ ಮಹತ್ವ ಸ್ವಲ್ಪ ಕಡಿಮೆ ಆಯಿತು. ಸೊ ಈಗ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾಯಿದೆ. ಸೊ ಎಲ್ಲೋ ಒಂದು ಕಡೆಗೆ ಈ ಫೋಟೋಗ್ರಫಿಗೆ ಮಹತ್ವ ಕಳ್ಕೊಳ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಸರ್? ಡೆಫಿನೆಟಾಗಿ. ಆವಾಗ ಫೋಟೋಗ್ರಫಿ ತುಂಬ ಮರ್ಯಾದೆ ಇತ್ತು ಅಲ್ವಾ? ಮರ್ಯಾದೆ ಇತ್ತು, ಅದೊಂಥರ ವೇಟೇಜ್ ಇತ್ತು. ನಾವು ಒಂದು ಫೋಟೋ ಅಂದರೆ ಒಂದು ಫೋಟೋ ಅಷ್ಟೇ, ಒಂದರಲ್ಲೇ ಹೊಡಿಬೇಕು, ಒಂದರೆ ಅದೇ ಕರೆಕ್ಟ್ ಇರಬೇಕು. ಈಗ ಯಾರೋ ನೋಡಿ ಒಂದು ಫಂಕ್ಷನ್ ಒಂದು 10 ಫೋಟೋ ತೆಗಿತಾರೆ, ಟಗ 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 ಅಂತ ತೆಗಿತಾರೆ. ಅದ್ರಲ್ಲಿ ಯಾವುದೋ ಒಂದು ಚೂಸ್ ಮಾಡ್ಕೊಳ್ತಾರೆ. ನಾವು ಇವಾಗ ಅವಾಗ ತೆಗೆದ್ರೆ ಒಂದೊಂದೇ ಫೋಟೋ. ಇವಾಗ ನಾನು ಫಂಕ್ಷನ್ಸಲ್ಲಿ ಇವಾಗ ಭೂತೈನ ಮಗ 100 ಡೇಸ್ ಫಂಕ್ಷನ್ ತೆಗೆದಿದ್ದೀನಿ. ಆ ಫಂಕ್ಷನ್ನಲ್ಲಿ ಸ್ಟೇಜ್ ಮೇಲೆ ಒಬ್ಬೊಬ್ರದ್ದು ಒಂದೊಂದೇ ಫೋಟೋ ತೆಗಿಯೋಕ್ಕಾಗೋದು, ಅದೇ ಕರೆಕ್ಟಾಗಿರ್ಬೇಕಲ್ಲ. ಇವಾಗ ಒಬ್ಬೊಬ್ರು 10 ತೆಗಿತಾರೆ. 72ರಲ್ಲಿ ಗಾಂಧಿನಗರಕ್ಕೆ ನೀವು ಬಂದ್ರಿ. ಗಾಂಧಿನಗರದಲ್ಲಿ ನಿಮ್ಮ ಸ್ಟುಡಿಯೋ ತಲೆ ಎತ್ತು ನಿಲ್ತು. ಸೊ 72ರಲ್ಲಿ ನೀವು ನೋಡಿದಂಥ ಗಾಂಧಿನಗರ ಹೆಂಗಿತ್ತು? ಇಡೀ ಗಾಂಧಿನಗರ ಅಂದರೆ ಸಿನಿಮಾ ಆಗಿತ್ತು. ಈಗ ಗಾಂಧಿನಗರ ಅಂದರೆ ಕಮರ್ಷಿಯಲ್ ಆಗಿಬಿಟ್ಟಿದೆ. ಆವಾಗ ಪ್ರತಿಯೊಂದು ಎವರಿ ನೆಕ್ಸ್ಟ್ ಆಫೀಸು, ಡಿಸ್ಟ್ರಿಬ್ಯೂಟರ್ ಆಫೀಸು ಅಥವಾ ಇದು ಆ ಥರ ಎಲ್ಲ ಅಲ್ಲೇ ಇತ್ತು. ಪ್ರತಿಯೊಬ್ಬರು ಸಿನಿಮಾ ಇದೆಲ್ಲ ಅಲ್ಲೇ ವ್ಯವಹಾರ, ಪ್ರೊಡಕ್ಷನ್ ಆಫೀಸಸ್ಸು ಪ್ರತಿಯೊಂದು ಅಲ್ಲೇ ಇರೋದು. ಈಗ ಏನಿಲ್ಲ. ಈಗೆಲ್ಲ ಎಲ್ಲಿ ಬೇಕಾದ್ರೂ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಆ ದಿನ ಬೆಳಗಾದರೆ ನೋಡಬೇಕು, ಇದು ಡಬ್ಬ ತೊಗೊಂಡೋಗೋದು. ಅವಾಗ ರೀಲ್ಸ್ ಅಲ್ಲ, ಈ ಇವ್ರುಗಳು ಎಷ್ಟು ವ್ಯವಸ್ಥಿತವಾಗಿ ಇದು ನಡೀತಾ ಇತ್ತು ಅಂದರೆ, ಫಿಲಮ್ ಡಬ್ಬ ತೊಗೊಂಡೋಗ್ಬಿಟ್ಟು ಅವ್ರು ಹಾಕೋದು ಇದರಲ್ಲಿ. ಆಮೇಲೆ ಬ್ಯಾನರ್ಸ್ ಬರೆಯೋ ಆರ್ಟಿಸ್ಟ್ಗಳೆಲ್ಲ ಅಲ್ಲಿದ್ದರು. ಒಂಥರ ಏನು ಹೇಳೋದು, ಅದನ್ನು ವೈಭವ ಇದು ಮಾಡೋಕ್ಕೆ ಆಗಲ್ಲ. ಸರ್, ಕನ್ನಡ
ಚಿತ್ರ ಸ್ಥಿರ ಛಾಯಾಗ್ರಾಹಕರ ಸಂಘ ಅಂತ ಹೇಳಿ ಕೂಡ ನೀವು ಮಾಡ್ತೀರಿ, ಹೌದು, ಅಧ್ಯಕ್ಷರಾಗ್ತೀರಿ. ಅದು ಕಾರ್ಯಚಟುವಟಿಕೆ ಈಗಲೂ ಹೆಂಗಿದೆ ಸರ್? ಇದೆ, ಈಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದೆ, ಆವಾಗಿನಿದ್ದು ಮಾಡಿದ ಉದ್ದೇಶ ಸರ್ ಆಗ ಮಾಡೋದು ಉದ್ದೇಶ ಏನಂದರೆ ಒಂದು ಯೂನಿಟಿ, ಒಂದು ಡಿಸಿಪ್ಲಿನ್ ತರಬೇಕು ಅಂತೇಳಿ. ಓಕೆ, ಎಲ್ಲ ಆವಾಗಲೂ ಸಂಘಟನೆಗಳಿದ್ದು ನಿಮ್ಮದು ಒಂದು ಮಾಡ್ಕೊಂಡು? ಹೌದು, ನಮ್ಮದು ತುಂಬ ಹಳೆ ಸಂಘಟನೆ ಅದು. ನಾವು ಅದು ಇನಾಗ್ರೇಷನ್ನೇ ಅಷ್ಟು ಗ್ರ್ಯಾಂಡಾಗಿ ಆಯಿತು, ಮಾಡಿದ್ವಿ. ಇದರಲ್ಲಿ ಶಂಕರ್ ನಾಗು, ಅನಂತ್ ನಾಗು, ಪ್ರತಿಯೊಬ್ಬರು ಬಂದರು ಅಲ್ಲ. ನಮ್ಮ ಡೈರೆಕ್ಟರ್ ರಾಜನ್ ಸಿಂಗ್ ಬಾಬು, ನಾಗಾಭರಣ, ಎಲ್ಲರೂ ಫುಲ್ ಅಟೆಂಡೆನ್ಸು. ನಮ್ಮ ಫೋಟೋಗ್ರಫಿ ಅದು ತುಂಬ ಚೆನ್ನಾಗಾಯಿತು, ಚೆನ್ನಾಗಿ ನಡೀತು. ನಾನು 16 ವರ್ಷ ನಾನೇ ಇದು ಮಾಡ್ತಾಯಿದ್ದೆ. ಡಿಸಿಪ್ಲಿನ್ ತರಬೇಕು ಅಂತ. ಯಾವುದಾದ್ರು ಕಾಂಪಿಟಿವ್ ಇರಬಾರ್ದು, ಒಬ್ರಿಗೊಬ್ರಿಗೆ ಕೋಆಪ್ರೇಷನ್ ಇರಬೇಕು. ಒಬ್ಬರಿಗೆ ಯಾವುದೋ ಒಂದು 4 ದಿನ ತೊಂದರೆ ಆಯಿತು ಅಂದರೆ ಇನ್ನೊಬ್ಬ ಬಂದು ವರ್ಕ್ ಮಾಡಿಕೊಡ್ಬೇಕು. ಯಾರು ನಮ್ಮ ಡೇಟ್ ಇಟ್ಬಿಟ್ಟು ಶೂಟಿಂಗ್ ಇಟ್ಕೊಳ್ಳಲ್ಲ, ಆರ್ಟಿಸ್ಟ್ ನೋಡ್ಬಿಟ್ಟು ಶೂಟಿಂಗ್ ಇಟ್ಕೊಳ್ತಾರೆ. ನಾವು ಆ ಡೇಟಿಗೆ ಸಿಗಲಿಲ್ಲ ಅಂದರೆ ಏನಾಗುತ್ತೆ? ನಮ್ಮ ಬಗ್ಗೆ ಒಬ್ಬರು ಅಲ್ಲಿ ಇರಲೇಬೇಕು ನಮ್ಮ ಪರವಾಗಿ. ಇವಾಗ ಒಂದಿನ ಎಷ್ಟು ಫೋಟೋಗ್ರಫಿ ಇಲ್ಲ, ಸ್ಟಿಲ್ಸ್ ಇಲ್ಲ ಅಂದರೆ ಏನು ಯೋಚನೆ ಇಲ್ಲ. ಆವಾಗ ಆ ಥರ ಪ್ರತಿ ದಿವಸ ಇರಬೇಕಾಗಿತ್ತು. ಆ ಥರ ಎಲ್ಲ ಆ ಥರ ಎಲ್ಲ ಇದಾಗಲಿ ಅಂತ ಮಾಡಿದ್ವಿ. ಆ ಥರದ್ದು ಚೆನ್ನಾಗಿ ನಡೀತು ನಮ್ಮದು. ನಾವು ರಾಜ್ಕುಮಾರ್ ಪಾಲ್ಕೆ ಬಂದಾಗ ನಾವೇ ಫಸ್ಟ್ ಅವ್ರಿಗೆ ಇದು ಮಾಡಿದ್ದು, ಅಭಿನಂದನೆ. ಅದರದ್ದು ಒಂದು ದೊಡ್ಡ ಇದು. ಈಗ ಸೇರಿದ್ವಿ, ರಾಜ್ಕುಮಾರ್ ಪಾಲ್ಕೆ ಬರುತ್ತೆ, ಸರಿ ಹೋಗಿ ಅವ್ರು ಸನ್ಮಾನ ಮಾಡೋಣ ಅಂತ ಹೇಳ್ತೀವಿ ಎಲ್ಲರೂ. ಸರಿ, ಮನೆಗೂ ಹೊರಗಡೆ ಕಾರ್ಯಕ್ರಮ ಬೇಡ, ಮನೆಗೆ ಹೋಗಿ ಅಭಿನಂದನೆ ಹೇಳಿ. 16 ಜನ, ಒಂದು 15-16 ಜನ ಇದ್ವಿ. ಪಾರ್ವತಮ್ಮ ಅವ್ರಿಗೆ ಫೋನ್ ಮಾಡ್ತೀವಿ, ಈ ಥರ ಬರ್ತೀವಿ ಸನ್ಮಾನ. ಅದೆಲ್ಲ ಬೇಡಪ್ಪ, ಅವ್ರಿಗೆಲ್ಲ ಇಷ್ಟ ಆಗೋದಿಲ್ಲ, ನಿಮ್ಗೆ ಗೊತ್ತಿಲ್ವಾ ಅವರೆಲ್ಲ? ಇಲ್ಲ ಬರ್ತೀವಿ, ಏನೋ ಹೇಳೋದಿಲ್ಲ, ಅವ್ರ ಮನೇಲಿದ್ದಾರಲ್ವಾ, ಬರ್ತೀವಿ. ನಂಗೆ ಗೊತ್ತಿಲ್ಲ, ಬೈದಿದ್ರೆ ಬೈಸ್ಕೊಳ್ಳಿ, ಬನ್ನಿ. ಹಾಂ, ಸರಿ ಅಂದ್ಬಿಟ್ಟು ನಾವು ಸ್ವೀಟ್ಸು ಇದು ಎಲ್ಲ ತೊಗೊಂಡು, ಒಂದು ಶಾಲು ಇದೆಲ್ಲ ತೊಗೊಂಡು ಹೋದ್ವಿ. ಇವರು ಪಾರ್ವತಮ್ಮ ಅವರು ಹೇಳಿಲ್ಲ ಅವ್ರಿಗೆ, ಹೋದ್ವಿ. ಇದೇನು ಎಲ್ಲ ಇಷ್ಟು ಜನ ಬಂದ್ಬಿಟ್ಟಿದ್ದೀರ ಅಂದರೆ, ಇದೇ ಥರ ನೀವು ಫಾಲ್ಕೆ ಪ್ರಶಸ್ತಿ ಬಂದಿದೆ ನಿಮಗೆ, ಸ್ವಲ್ಪ ಅಭಿನಂದಿಸ್ಬಿಟ್ಟು ಒಂದು ಸ್ವೀಟ್ ಕೊಟ್ಬಿಟ್ಟು ಹೋಗೋಣ ಅಂತ. ಅವ್ರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಏನು ನೀವೆಲ್ಲ ಸನ್ಮಾನ ಮಾಡಬೇಕಾ ನನಗೆ? ಈ ಅವಾರ್ಡಲ್ಲಿ ನಿಮ್ಮದು ಪಾಲಿದೆ, ಇದು ಎಲ್ಲರಿಗೂ ಸೇರಿದ್ದಿದು ಅಂತ. ಈ ಮಾತಿನ ಯಾರ ಬಾಯಿಲು ಬರೋದು, ಅಳು ಬಂದ್ಬಿಡೋದು. ಆ್ಯಕ್ಚುಲಿ ನೀವು ಆ ಫೋಟೋಗಳು ನೋಡ್ಬೋದು, ಕಣ್ಣಲ್ಲಿ ನೀರು ಬರುತ್ತೆ ಅವ್ರಿಗೆ. ಆ ಥರ ವ್ಯಕ್ತಿತ್ವ ಅವ್ರದ್ದು. ಅದು ಒಂದು ದೊಡ್ಡ ಇದು, ಮರೆಯಲಾದ ಘಟನೆ. ಆ ಫೋಟೋಸ್ ಇವಾಗಲೂ ನನ್ನ ಹತ್ರ, ನನ್ನ ಜೊತೆ ಇದ್ದಾರೆ, ಕಣ್ಣಿಗೆ ನೀರಿದೆ. ಆ ಥರ. ಆಮೇಲೆ ಆವಾಗ ಈ ಡಿಜಿಟಲ್ ಇದಾಗ್ತಾಯಿತ್ತು, ಬಿಗಿನಿಂಗ್ ಅವಾಗ ಅದ್ರ ಬಗ್ಗೆ ಮಾತಾಡ್ತಾರೆ. ಡಿಜಿಟಲ್ ಇದರಲ್ಲಿ ಅದೆಲ್ಲ ಮಾತಾಡಿದ್ರೆ ಟೆಕ್ನಿಕಲ್ಲು. ಅವಾಗ ಹೇಳ್ತಾರೆ ಅವರು, ನನ್ನ ಮಕ್ಳು ಯಾರು ನಮ್ಮ ಆ ಕಾಲದಲ್ಲಿ ಟೆಕ್ನಿಕಲಾಗಿ ಹೇಳ್ತಾರೆ, ನನ್ನ ಮಕ್ಕಳೆಲ್ಲ ಆ ಥರ ಕ್ಯಾಮ್ರಾಮನ್ಸ್ ಜೊತೆ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲ ಈ ಥರ ಮಾತಲ್ಲ. ಅದು ವಿಡಿಯೋಗಳಿದೆ, ಅದು ಕ್ವಾಲಿಟಿ ಇಲ್ಲ, ತುಂಬ ಚೆನ್ನಾಗಿದೆ. ಅವ್ರ ಬಾಯಿನಲ್ಲೇ ಅದೆಲ್ಲ ನಾವು ಹಳೆ VHS ಅಲ್ಲಿ ತೆಗೆದಿದ್ದೀವಿ. ಅದು ಸರಿಯಾಗಿ ಇದು ಮಾಡಲಿಲ್ಲ ನಾವು ಮೇಂಟೈನ್. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಟೆಕ್ನಿಕಲ್ ಇದೆ ಅಲ್ವಾ? ನಿಮ್ಮ ಕೊನೆಯ ಸಿನಿಮಾ ಯಾವುದು ಸರ್ ಮಾಡಿದ್ದು? ಕೊನೆಯ ಸಿನಿಮಾ ಅಂತ ಹೇಳಿದ್ರೆ ದಾನಮ್ಮ ದೇವಿ ಮಾಡಿದೆ, ಆಮೇಲೆ ಮಾಡಲಿಲ್ಲ. 2004-05 ಬಿಟ್ಬಿಟ್ಟೆ. 20 ವರ್ಷದಿಂದ ಈಗ ಆರಾಮಾಗಿದ್ದೀರಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.
ಬಾಡಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.